ಇದಕ್ಕೊಳಗೂ ನಾವು ಕಸ ಹಾಕಿ ಕೊಟ್ಟಿರ್ತೀವಿ ನಿಮ್ಗೆ. ಇಲ್ಲಾಂದ್ರೆ ಅದು ಇನಿಷಿಯಲ್ ಸ್ಟೇಜ್ಲೇನು ಅದಕ್ಕೆ ಹೋಸ್ಟ್ ಬೇಕಾ ಸರ್, ಇಲ್ಲಾಂದ್ರೆ ಅದು ಬದುಕುದಿಲ್ಲ. ಅದಕ್ಕೆ ಈಗ ಏನಾಗ್ತದೆ 12 ರಿಂದ 15 ವರ್ಷ ಬರೀ ಶ್ರೀಗಂಧ ನೋಡ್ಕೊಂಡು ಕುಂತ್ರೆ ಮನಿ ನಡೆಯುವುದಿಲ್ಲ. ಸೊ ಅದಕ್ಕೆ ಮಧ್ಯಮ ವರ್ಗದವ್ರು ನಾವೇನ್ ಮಾಡ್ಬೇಕಂದ್ರೆ ಶ್ರೀಗಂಧದ್ದು ಹೊಟ್ಟಿ ತುಂಬಬೇಕು, ನಮ್ದು ಹೊಟ್ಟಿ ತುಂಬಬೇಕು ಅಂತ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಂತ ಬೆಳೆ ಅಂದ್ರೆ ನಾನು ಈಗ ಮೊದಲು ದಾಳಿಂಬೆ ಮಾಡಿದ್ದೆ ಸರ್. ಈಗ ನಿಮ್ಗೆ ಈ ದಾಳಂಬ್ರಿ ಭಾಳ ಚಲೋ ಐತಿ, ಯಾಕಂದ್ರೆ ಇದ್ರೊಳಗೆ ಶ್ರೀಗಂಧ ಇಲ್ರಿ. ಶ್ರೀಗಂಧದೊಳಗಿನ ದಾಳಂಬ್ರಿ ವೀಕ್ ಆಗೈತಿ. ಯಾಕಂದ್ರೆ 7ನೇ ವರ್ಷ ಯಾವಾಗ ಕೆಚ್ಚು ಪ್ರಾರಂಭ ಆಗ್ತದ ಶ್ರೀಗಂಧ ಕೂಟ ಕೊಟ್ಟು ಬಾಜು ಗಿಡ ವೀಕ್ ಆಗ್ತದ ಸರ್. ಯಾವಾಗ ನಿಮ್ ಬಾಜು ಗಿಡ ವೀಕ್ ಆಗತ್ತದಂದ್ರೆ ನೀವು ತಿಳ್ಕೊಬೇಕು, ಇಟ್ ಈಸ್ ಅ ಕ್ಲೂ ಆಫ್ ನೇಚರ್ ಯುವರ್ ಹಾರ್ಟ್ ವುಡ್ ಹ್ಯಾಸ್ ಬಿಗನ್, ಯು ಆರ್ ಅಟ್ ರೈಟ್ ಡೈರೆಕ್ಷನ್ ಆಫ್ ಸ್ಯಾಂಡ್ಲ್ವುಡ್ ಕಲ್ಟಿವೇಶನ್. ಆ ತರ ನಿಮ್ಗೆ ಅನುಭವ ಆಗಿದ್ದೆ ಆದ್ರೆ ಅವಾಗ ನಾನೇನ್ ವಿಚಾರ ಮಾಡಿದೆ ಸರ್, ಅದಕ್ಕೆ ಜೊತೆ ಇದು ಡೆಮೋ ಮಾಡಿದ್ದೆ. ಮಾವು, ಪೇರಲ, ಸೀತಾಫಲ, ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಆಮೇಲೆ ನಮ್ಮ ಬಾರಿ ಹಣ್ಣು, ಹುಣಸಿ ಹಣ್ಣು, ಇದ್ರ ಜೊತೆ ಏನ್ ಮಾಡಿದೆಲ್ಲ ಸರ್ ಅದು ಭಾಳ ಟಾಪ್ ಐತಿ. ಅಂದ್ರೆ ಎದ್ರ ರೂಟ್ ಝೋನ್ ಡೀಪ್ ಇರ್ತದ ಅದು ಶ್ರೀಗಂಧದ ಜೊತೆ ಭಾಳ ಚಲೋ ನಿಂದಿರ್ತದ್ರಿ. ನಾಜುಕ್ ಕುಲ ಆದ್ರೆ ರೇಟಿಂಗ್ ನಿಂದಿರುದಿಲ್ರಿ. ನಾ 1000 ಮೋಸಂಬಿನೂ ಮಾಡಿದ್ದೆ ಸರ್. ಒಂದು 3 ಹೆಣ್ಮಕ್ಳು ಒಂದ್ ಸಾಲ ಹರಿಯೋದು ಆಗ್ತಿದ್ದಿಲ್ರಿ, ಒಂದೊಂದ್ ಗಿಡಕ್ಕೆ 4 ರೀ ಅಷ್ಟಿ ಹರಿತಿದ್ದು. ಯಾವಾಗ ಇದಕ್ಕೆ 7ನೇ ವರ್ಷ ಚಾಲು ಆತ ಇದು ಕೂಟ ಕೊಟ್ಟು ಅದು ವೀಕ್ ಆಗ್ಬಿಡ್ತು. ಯಾಕಂದ್ರೆ ಕೆಚ್ಚು ಬೆಳಿಬೇಕಾದ್ರೆ ಶ್ರೀಗಂಧಕ್ಕೆ ಊಟ ಹೆಚ್ಚಿಗೆ ಬೇಕು ಸರ್. ಅದಕ್ಕೆ ಊಟ ಹೆಚ್ಚಿಗೆ ಸಿಗ್ಲಿಲ್ಲ ಅಂದ್ರೆ ಅದು ಕೆಚ್ಚು ಬರಲ್ಲ ಸರ್. ಆಮೇಲೆ 7 ವರ್ಷದಿಂದ ಕೆಚ್ಚು ಪ್ರಾರಂಭ ಆಗತ್ತೆ ಸರ್. ಮೊದಲು ಏನು ಇರುದಿಲ್ರಿ, ಅದು ಒಲಿಯೂರು ಕಟ್ಟಿದ್ದು. 7 ವರ್ಷ ತನಕ ನೀವು ಇಂಟರ್ ಕಲ್ಟಿವೇಶನ್ ಎಲ್ಲ ಮಾಡ್ರಿ. ನಾನು ಇದ್ರಾಗ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಶೇಂಗಾ ಎಲ್ಲ ಮಾಡೀನಿ ಸರ್. 8ನೇ ವರ್ಷದಿಂದ 0 ಕಲ್ಟಿವೇಟೆಡ್ ಲ್ಯಾಂಡ್ ಏನು ಮಾಡಬಾರ್ದ್ರಿ ಅದ್ರಾಗ. ಯಾಕಂದ್ರೆ ಶ್ರೀಗಂಧದ ರೂಟ್ ಒಳಗ ದೊಡ್ಡ ರೊಕ್ಕ ಇರುದ್ರಿ ಸರ್. ಭಾಳ ಮಂದಿ ಏನ ತಿಳ್ಕೊಂಡ್ಬಿಟ್ಟಾರ, ಸ್ಟೆಮ್ ಕಳತನ ಆದ್ರೆ ಅಳ್ತಾರ. ಸ್ಟೆಮ್ಗಿಂತ 3 ಪಟ್ಟು ಹೆಚ್ಚಿಗೆ ದುಡ್ಡು ಬರೋದು ರೂಟ್ ಒಳಗೆ ಸರ್. ಅದ್ರೊಳಗೆ ಆಯಿಲ್ ಕಂಟೆಂಟ್ ಹೆಚ್ಚಿಗೆ ಐತಿ ಸರ್. ಆಮೇಲೆ ಕರ್ನಾಟಕದ ಶ್ರೀಗಂಧದೊಳಗೆ 6% ಆಯಿಲ್ ಕಂಟೆಂಟ್ ಐತಿ ಸರ್. ವೇರಾಸ್ ಇನ್ ಅದರ್ ಸ್ಟೇಟ್ಸ್ ಇಟ್ ಈಸ್ ನಾಟ್ 1 to 2% ಆಲ್ಸೋ. ನಾನು ಅದಕ್ಕೆ ಕರ್ನಾಟಕಕ್ಕೆ ಯಾಕೆ ನೀವು ಎಲ್ಲರಿಗೂ ಮಾಡೋಣಾಗತ್ತೀನಿ ಅಂದ್ರೆ, ಭೂಮಿ ತಾಯಿ ನಿಮಗೆ ಆಲ್ರೆಡಿ ಅದು ಗಾಡ್ ಗಿಫ್ಟ್ ಕೊಟ್ಬಿಟ್ಟಾಳ. ನೇಚರ್ ನಿಮಗೆ ಹಿಂದೆ ನಿಂತು ಬಿಟ್ಟದಾದ್ರೆ ನೀವು ಅರ್ಥ ಮಾಡ್ಕೋವಲ್ರಿ. ಆಮೇಲೆ ಇದೇನಂದ್ರಿ ಸರ್, ಈಗ 7 ವರ್ಷದಿಂದ 8 ವರ್ಷ ಆದ್ಮೇಲೆ ಕಸ ತೆಗಿಯೋಂಗಿಲ್ರಿ ಸರ್. ಹೆಂಗಿದ್ದದ ಹಂಗೆ ಬಿಡ್ಬೇಕ್ರಿ ಅದು. ಯಾಕಂದ್ರೆ ಶ್ರೀಗಂಧದ ರೂಟ್ ಒಳಗಿರುವುದಿಲ್ರಿ ಸರ್, ಮೇಲೆ ಇರ್ತಾವ. ನಿಮ್ಮ ಟ್ರ್ಯಾಕ್ಟರ್ ಎತ್ತು ಹೋಗಿ ಅದಕ್ಕೆ ಒಂದು ಜರ್ಕ್ ಬಡಿತಂದ್ರೆ ಇಟ್ ಥಿಂಕ್ಸ್ ದಟ್ ಐ ಆಮ್ ಇನ್ ಸಿಟಿ. ಅದಕ್ಕೆ ಅರಣ್ಯ ಸೃಷ್ಟಿ ಮಾಡ್ಬೇಕು ಸರ್. ನೀವು ಎಷ್ಟು ಕೈ ಹಾಕ್ತಿರ ಅದು ಕೆಡತದ. ಅಂದ್ರೆ ನ್ಯಾಚುರಲ್ ಬೇಸಾಯ ಪದ್ಧತಿ ನ್ಯಾಚುರಲ್ ಆಗಿನೇ ಇದು ಮಾಡಬೇಕು ಹೊರತಾಗಿ ಆರ್ಟಿಫಿಷಿಯಲ್ ಆಗಿ ಮಾಡೋದು. ಬಹಳ ನೀರ್ ಬಿಟ್ಟಂತ ಶ್ರೀಗಂಧಕ್ಕೆ ಬೆಲೆ ಇಲ್ಲ. ಕಡಿಮೆ ನೀರ್ ಬಿಟ್ಟಂತ ಶ್ರೀಗಂಧಕ್ಕೆ ನಿಮ್ಗೆ ದುಡ್ಡು ಹೆಚ್ಚಿಗೆ. ಯಾಕಂದ್ರೆ ಅದ್ರೊಳಗೆ ಎಣ್ಣೆ ಇರ್ತದೆ. ನೀವು ಬರೀ ನೀರ್ ಬಿಟ್ರೆ ಅದ್ರೊಳಗೆಲ್ಲ ನೀರ ತುಂಬಿಕೊಂಡಿರ್ತದೆ, ಎಣ್ಣೆ ಇರುದಿಲ್ರಿ ಅದ್ರಾಗ. ಸೊ ಈ ಇನಿಷಿಯಲ್ ಸ್ಟೇಜ್ ದಿಂದ ಶ್ರೀಗಂಧಕ್ಕೆ ಕಡಿಮೆ ನೀರ್ ಬಿಡ್ರಿ. ಆಮೇಲೆ 7 ರಿಂದ 8 ವರ್ಷ ಆದ್ಮೇಲೆ ಕಂಪ್ಲೀಟ್ ನೀರ್ ಬಂದ್ ಮಾಡ್ಬೇಕು ಸರ್. ಪೂರಾ ನೀರ್ ಬಂದ್ ಮಾಡ್ಬೇಕು. ನೀವು ಎಷ್ಟು ನೀರ್ ಬಂದ್ ಮಾಡ್ತೀರಿ ಅಷ್ಟು ನೀವು ದೊಡ್ಡ ರೊಕ್ಕ ತಗೊಳಕತ್ತೀರಿ ಅಂತ ತಿಳ್ಕೊಂಬಿಡ್ರಿ. ಆಮೇಲೆ ಶ್ರೀಗಂಧ ಬಾಡ್ದಂಗಿರ್ಬೇಕ್ರಿ, ಅಂದ್ರೆ ಅದಕ್ಕೆ ಬೆಲೆ ಭಾಳ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಎಲ್ಲಕ್ಕಿಂತ ದೊಡ್ಡ ಮಾತು, ಬಾಜು ಗಿಡ ಕೊಡಾಕ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಕಸ ಹೆಚ್ಚಿಗೆ ಬೆಳೆಸ್ರಿ. ಸ್ಪೆಷಲಿ ರೇನಿ ಸೀಸನ್, ಮಳೆಗಾಲದೊಳಗೆ ಕಸ ಹೆಚ್ಚಿಗೆ ಬೆಳೆಸಿದ್ರೆ ಎಕ್ಸೆಸ್ ವಾಟರ್ ಕಸ ಎಳ್ಕೊಂಡ್ಬಿಡ್ತದೆ. ಶ್ರೀಗಂಧ ತನಗೆ ಎಷ್ಟು ಬೇಕು ಅಷ್ಟ ತಗೊಂತದ. ನೀವು ಸ್ವಚ್ಛ ಮಾಡಿಟ್ರಂದ್ರೆ ಕಸ ಎಲ್ಲ ಬೇರಿಗೆ ಹೋಗ್ಬಿಡ್ತದಲ್ರಿ. ಬೇರೊಳಗೆ ದೊಡ್ಡ ರೊಕ್ಕ ಇರ್ತದ, ಆ ನೀರ್ ತುಂಬ್ಕೊಂಡ್ಬಿಡ್ತಂದ್ರೆ ನಿಮ್ಗೆ ಎಣ್ಣೆ ಬರುವುದಿಲ್ಲ. ಇದು ನೀವು ಮಾಡೋ ಶಾಣೆತನ ನನ್ನ ಪ್ರಕಾರ. ಆಮೇಲೆ ನಮ್ದು ಈಗ ನೀರ್ ಇದ್ದದ್ದು ಬರೀ 1 ಇಂಚ್ ರೀ ಸರ್. ನೀರ್ ಇಲ್ರಿ ನಮಗೆ. 1 ಇಂಚ್ ನೀರೊಳಗೆ 8,000 ಗಿಡ ಬಚ್ಚಾಕತ್ತೀನ್ರಿ ನಾ. ಹೆಂಗಂದ್ರೆ ತಪ್ಪಲ ಕಡಿ ಹಂಗ ಬಿಟ್ಬಿಟ್ಟಿನ್ರಿ. ಯಾಕಂದ್ರೆ ಮಲ್ಚಿಂಗ್ ಆಗ್ಬಿಡ್ತದೆ. ಆಮೇಲೆ ಅದ್ರ ಕೆಳಗ ಸೂಕ್ಷ್ಮ ಜೀವಿಗಳು ಆಶ್ರಯ ಪಡ್ಕೊಂಡು ಹ್ಯೂಮಸ್ ಹೆಚ್ಚಿಗೆ ಆಗ್ತದೆ. ಕಸ ತೆಗಿವಲ್ರಿ ನಾ, ಯಾಕಂದ್ರೆ ಅದು ಮಲ್ಚಿಂಗ್ ಸರ್. ಅಂದ್ರೆ ನಮ್ಮ ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಗೆ ಬೀಳಲ್ಲ, ನಮ್ಮ ಪೋಷಕಾಂಶಗಳು ಆವಿ ಆಗೋದಿಲ್ಲ. ಈಗ ನಾನು ನಿಮಗೆ ಕೆಲಸ ಹೆಂಗ್ ಮಾಡಂತ ಹೇಳ್ತೀನಿ ಅಂದ್ರೆ, ಸ್ಮಾರ್ಟ್ ವರ್ಕ್ ಮಾಡ್ರಿ, ಹಾರ್ಡ್ ವರ್ಕ್ ಅವಶ್ಯಕತೆ ಇಲ್ಲ. ಲೇಬರ್ ಬೇಡ, ಎಣ್ಣೆ ಔಷಧ ಗೊಬ್ಬರ ಬೇಡ, ನೀರ್ ಬಾಳ ಬೇಡ. ಇವು 3 ಇಲ್ಲಿದ್ದಕ್ಕೆ ನಾವು ಬೆಂಗಳೂರು ಮೈಸೂರಿಗೆ ದುಡಿಯಾಕ ಹೊಂಟೀವಲ್ರಿ. ಇವು 3 ಇದ್ಕೊಂಡು ನೀವು ಕೆಲಸ ನಿಮ್ಮ ಹೊಲದೊಳಗೆ ಮಾಡ್ಬೋದು. ಇದ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್. ಆಮೇಲೆ ನಾವು ಜೀವಾಮೃತ, ಪಂಚಗವ್ಯ ಎಲ್ಲ ಡೈರೆಕ್ಟ್ ಗಿಡದ ರೂಟ್ಸಿಗೆ ಹೋಗೋಂಗೆ ಮಾಡಿಬಿಟ್ಟಿವ್ರಿ. ಒಬ್ನ ಲೇಬರ್ ಅದನ್ರಿ ಪೂರಾ ಹೊಲಕ್ಕೆ, ಭಾಳ ಲೇಬರ್ ಅವಶ್ಯಕತೆ ಇಲ್ರಿ. ಈಗ 7 ರಿಂದ 8 ವರ್ಷ ಆದ್ಮೇಲೆ ಬಿತ್ತದೆಲ್ಲ ನಿಂದ್ರಿಸಿರ್ತೀವಿ, ಮನಿ ಹೆಂಗ್ ನಡಿಬೇಕ್ರಿ. ಅವಾಗ ಏನ್ ಮಾಡೋದು ಸರ್, ಟಗರ್ ನಾನು ಬಕ್ರೀದ್ ಸಲ ನಿನ್ನೆ ಮೊನ್ನೆ ಕೊಟ್ಟೇರಿ 40 ಟಗರ್ ಅದಾವ್ರಿ. ನಾನು ಈಗ ಮತ್ತೆ ಬುಧವಾರ ದಿವ್ಸ ಮತ್ತೆ ಹೊಸವು ಬರಾಕತ್ತಾವ್ರಿ. ಈಗ ರೇಟ್ ಇರ್ತದ ಅಂತ ಕೊಟ್ಟಿವಿ. 10,300 ರೂಪಾಯಿ ಕೊಂದು ಕೊಟ್ಟೇರಿ. 5 ತಿಂಗಳ ಮೇಸಿ 6ನೇ ತಿಂಗಳಿಗೆ ಕೊಡ್ತೀವಿ, 1 ವರ್ಷಕ್ಕೆ 2 ಬೆಳೆ. ಅವಾಗ ಏನಾಗ್ತದ, ಕಸ ಅವು ತಿಂತಾವ, ಅದ್ರ ಇಕ್ಕಿನೂ ಬರ್ತದ, ಶ್ರೀಗಂಧದ್ದು ನಡೀತದ, ನಮ್ದು ನಡೀತದ ಮನಿ.
ಒಂದು ಕ್ವಶನ್ ಈಗ ಕುರಿಗಳು ಅದನ್ನೆಲ್ಲ ಗಿಡ ತಿಂದ ಆಡಬೇಡ್ರಿ, ಕುರಿ ಸಾಕಾಣಿಕೆ ಮಾಡ್ರಿ. ಕುರಿ ತಲಿ ಕೆಳಗಿರ್ತದ್ರಿ, ಆಡಿನ ತಲಿ ಮ್ಯಾಲ ಇರ್ತದ. ಓಕೆ, ನಾ ಆಡು ಸಾಕಾಣಿಕೆ ಅಂದಿಲ್ರಿ, ಕುರಿ ಅಂದಿನಿ. ಕುರಿ ತಲಿ ಯಾವಾಗ್ಲೂ ಕೆಳಗಿರ್ತದ, ಅದ್ ನಿಮ್ ಗಿಡಕ್ಕೆ ಡ್ಯಾಮೇಜ್ ಮಾಡಲ್ಲ ಸರ್. ಕೂಡ ಸ್ವಲ್ಪ ಇದು ಬಂದಿರೋದು ಚಿಗುರಿನ ಇಲ್ಲ ಸರ್, ಇಲ್ಲ. ಇನಿಷಿಯಲ್ ಸ್ಟೇಜ್ ಒಳಗ್ ಬ್ಯಾಡ್ರಿ. ಇನಿಷಿಯಲ್ ಸ್ಟೇಜ್ ಒಳಗೆ ಯಾವ್ದೇ ಗಿಡ ಮಾಡಬೇಡ್ರಿ, ಯಾವ್ದೇ ಟಗರ್ ಗಿಗರ್ ಮಾಡಬೇಡ್ರಿ. ನಿಮ್ದು 5 ವರ್ಷ ಆದ್ಮೇಲೆ, ನಾನೀಗ 7ನೇ ವರ್ಷಕ್ಕೆ ನಾನು ಚಾಲು ಮಾಡಿದ್ದು 2 ದಿನದ ಚಾಲು ಮಾಡಿ ಇವತ್ತು 35ಕ್ಕೆ ಬಂದೇರಿ. ಈ ಸಲ 40 ತಗೊಳಕತ್ತೀನಿ ರೀ. ಸೊ ನಾನು ನಿಮ್ಗೆ ಏನಂತೀನಿ, ಈಗ ನಾವು ಯಾವ್ದೇ ಬೆಳೆ ಮಾಡಲಿ, ಶೇಂಗಾ ಉಳ್ಳಾಗಡ್ಡಿ ಏನೋ ಮಾಡಿದ್ರು 1200 ರೂಪಾಯಿಗೆ ಗಳೆ ಆಗ್ಯಾವ್ರಿ, 600 ರೂಪಾಯಿಗೆ ಒಂದು ತಾಸು ಟ್ರ್ಯಾಕ್ಟರ್ ಆಗ್ಯದ್ರಿ, 300 ಗಂಡಾಳ 200 ಹೆಣ್ಣಾಳು ಆಗ್ಯಾವ್ರಿ. ಇಷ್ಟೆಲ್ಲ ಸರ್ಕಸ್ ಮಾಡಿ ಲಾಸ್ಟಿಗೆ ನಾವು 1-2 ಚೀಲ ಕಾಳು ತೆಗಿತೀವಿ ರೀ ಸರ್. ಒಂದೊಂದ್ಸಲ ನಾವು ದುಡ್ದಿದ್ದು ಲೆಕ್ಕಕ್ಕಿರಲ್ಲ, ಅಷ್ಟು ಬಂದಿರೋದಿಲ್ಲ. ಅದಕ್ಕೆ ಈ ಟಗರ್ ಮಾಡಿಬಿಟ್ರಂದ್ರೆ ಏನಾಗ್ಬಿಡ್ತೈತೆ ಸರ್, ನೀವು ಏನು ಮಾಡ್ಲಾರ್ದು ರೊಕ್ಕ ಬರ್ತದಲ್ರಿ, ಏನು ಖರ್ಚಿರ್ಲಾರ್ದ್ರಿ. ಆಮೇಲೆ ಅದ್ರ ಇಕ್ಕಿನೂ ಸಿಗ್ತದೆ, ನಿಮ್ಮ ಹೊಲನೂ ಚಲೋ ಇರ್ತದೆ, ಶ್ರೀಗಂಧಕ್ಕೂ ಸಪೋರ್ಟಿವ್ ನೀವು ಮಾಡಕತ್ತೀರಿ. ಸೊ ಯಾವ್ದನ್ನ ಯಾವಾಗ ಮಾಡ್ಬೇಕು ಅದನ್ನು ತಿಳ್ಕೊಳ್ರಿ. ಆಮೇಲೆ ನಾ ಕೋಳಿನೂ ಇನಿಷಿಯಲ್ ಸ್ಟೇಜ್ ಒಳಗೆ ಮಾಡಿಲ್ರಿ, ನೀವು ಅಂದಂಗೆ ಕುಕ್ಕಿ ತಿಂದ್ಬಿಡ್ತಾವ್ರಿ. ನಾನು 5 ವರ್ಷ ಆದ್ಮೇಲೆ ಕೋಳಿ ಮಾಡಿದೆ. ಯಾಕಂದ್ರೆ ಇವತ್ತು ನಮ್ಮ ಕಸ ಭಾಳ ಐತ್ರಿ, ಹಸುರು ಹುಳ ತಿಂತಾವ್ರಿ ಕೋಳಿ. ನೀವು ಈಗ ಹೊಲ ತೋರಿಸ್ತೀನಿ, ನಮ್ಮ ಕಸ ಭಾಳ ಐತ್ರಿ, ಆದ್ರೆ ಗಿಡ ಭಾಳ ನಿಚ್ಚಳದಾವ್. ಕಾರಣ ಏನಂದ್ರೆ ಇವು ಹುಳ ತಿಂದ್ಬಿಡ್ತಾವ್ರಿ ಕೋಳಿಗಳು. ಹಾಗಾಗಿ ನಿಮ್ಗೆ ಅದು ಹೆಲ್ಪ್ನೂ ಆಗ್ತದೆ. ಅದ್ರದ್ದು ಗೊಬ್ಬರ ಒಂದ್ಸಲ ನಾನು ಆಕಳದ್ ಕೊಡ್ತೀನಿ ರೀ, ಜೀವಾಮೃತಕ್ಕೆ, ಒಂದ್ಸಲ ಕೋಳಿದ್ ಕೊಡ್ತೀನಿ, ಒಂದ್ಸಲ ಟಗರ್ ಮರಿದ್ ಕೊಡ್ತೀನಿ ಸರ್. ಆ ಥರ ಅಂದ್ರೆ ನಿಮ್ಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಇನ್ನೂ ಒಂದು ಏನಂದ್ರೆ ಸರ್, ಈಗ ಭಾಳಷ್ಟು ಮಂದಿ ಶ್ರೀಗಂಧ ಅಂದಮೇಲೆ ಕಳ್ಳತನ ಅಂತ ಹೇಳಿ ಅದೊಂದು ಭಯ. ಭಯದಿಂದ ಮೊದಲು ಕ್ರಾಂತಿ ಆಗಿಲ್ಲ, ಇವತ್ತು ಇಲ್ಲ, ನಾಳೆನೂ ಆಗೋದಿಲ್ಲ ರೀ. ಅದಕ್ಕೆ ನಾನೇನಂತೀನಿ, ನಿಮಗೆ ಬರುವಂಥ ಭವಿಷ್ಯ ನಿಮ್ಮ ಕೈ ಒಳಗೈತಿ, ರೈತರ ಕೈ ಒಳಗೆ. ಇವತ್ತು ನಾನು ಹೇಳಿನ 10ರಿಂದ 16 ಸಾವಿರ ರೂಪಾಯಿ kg ಶ್ರೀಗಂಧ ಅಂತ. ನಮ್ಮ ರೈತರಿಗೆ ಯಾವಾಗಾದ್ರೂ ಒಂದ್ಸಲ ಉಳ್ಳಾಗಡ್ಡಿ 100 ರೂಪಾಯಿ kg ಸಿಕ್ಕಿರ್ತದ್ರಿ, ದಿನ 10 ರೂಪಾಯಿ kgನೇ ಇರ್ತದ್ರಿ ಅದು. ಸೊ ನಾ ಮಾರ್ಜಿನಲ್ ರೇಟ್ ಹೇಳ್ತೀನಿ ನಿಮಗೆ, 5,000 ರೂಪಾಯಿ kg ಅಂತೂ ಯಾವಾಗಲೂ ಇರ್ತದ್ರಿ ಅದು. 10-16 ಹೇಳೋದಿಲ್ರಿ ಇವತ್ತು. ಯಾಕಂದ್ರೆ ರೈತರಿಗೆ ಸಿಕ್ಕಿದ್ದು ಅರ್ಧ ರೊಟ್ಟಿ. 5,000 ರೂಪಾಯಿ kg ಹೋದ್ವಿ ಅಂದ್ರೂ ಒಂದು ಗಿಡಕ್ಕೆ 20 kg ಹಾರ್ಟ್ ವುಡ್ ಬರ್ತದೆ. 20 × 5,000 ಅಂದ್ರೆ ಒಂದು ಗಿಡಕ್ಕೆ 1 ಲಕ್ಷ ರೂಪಾಯಿ ಆದ್ರಿ. 1 ಎಕರೆಗೆ 300 ಗಿಡ ಕುಂದಿರ್ತಾವ್ರಿ. 3 ಕೋಟಿ ಅಂತೂ ಕಟ್ಟಿಟ್ಟು ಬುತ್ತಿ ಯಾ ಕಾಲಕ್ಕೂ ರೀ. ಯಾಕಂದ್ರೆ ಇವತ್ತಿನ ರೇಟ್, ಇವತ್ತು ಸದ್ಯ ನಿನ್ನೆ KSDಯಲ್ಲಿ ಹೋಗಿ ಒಬ್ಬರು ಶಿರಾದವ್ರು ಫೋನ್ ಹಚ್ಚಾರ, ಮೇಡಮ್ ಜನರಲ್ ಮ್ಯಾನೇಜರ್ ಮುಂದೆ ಕುಂತೀನಿ, ಇವತ್ತಿನ ರೇಟ್ 11,500 ರೂಪಾಯಿ ಐತಿ ಶ್ರೀಗಂಧ. ನಾನು ನಿಮ್ಗೆ ಅದು ಹೇಳವಲ್ಲೆ, ಯಾಕಂದ್ರೆ ನಾನು ಅದನ್ನ ಹೇಳಿ ನಿಮಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ವಿಶ್ವಾಸ ಹೋಗ್ಬಿಡ್ತದೆ. ನಾ ಕಡಿಮೆ ಹೇಳಿ ನಿಮಗೆ ಸಿಗ್ಲಿ ರೀ, ನನಗೆ ಸಂತೋಷ, ಭಾಳ ಸಂತೋಷ ರೀ ನನಗೆ. ಅದಕ್ಕೆ ನಾ ಮಾರ್ಜಿನಲ್ ರೇಟ್ಸ್ ಹೇಳ್ತೀನಿ ನಿಮಗೆ. ಆಮೇಲೆ ತೆಗೆದವ್ರು 35 kgನೂ ತೆಗ್ದಾನ, ನಾ 20 kg ಹೇಳ್ತೀನಿ. ಇಲ್ರಿ ಮೇಡಮ್ ನಾವು ಹೊಲಕ್ಕೆ ಗಿಡ ಹಚ್ಚಿ ಹೊಲಕ್ಕೆ ಹೋಗೇ ಇಲ್ಲ, ಮನ್ಯಾಗ ಕುಂತೀವಿ. ನೀವು ಏನು ಮಾಡಲಿಲ್ಲ ಅಂದ್ರೂ 10 kg ಬಂದ ಬರ್ತದ್ರಿ ಒಂದು ಗಿಡಕ್ಕೆ. ಅದ 10 kg × 5,000 ರೂಪಾಯಿ ಅಂದ್ರೆ ಒಂದು ಗಿಡಕ್ಕೆ 50,000 ಆತ್ರಿ. 300 ಗಿಡಕ್ಕೆ 1.5 ಕೋಟಿ ಅಂತೂ ಕಟ್ಟಿಟ್ಟು ಬುತ್ತಿ ಅಲ್ರಿ. ಎಲ್ಲಿಂದ ವಿಚಾರ ಮಾಡಿದ್ರು 1.5 ಕೋಟಿ ಬಂದ ಬರ್ತದ್ರಿ ಅದು. 12 to 15 years ಅಷ್ಟು ಬರ್ತದ್ರಿ ಅದು. ಯಾಕಂದ್ರೆ ಇವತ್ತು ಒಂದು ಕನ್ನಡ ಶಾಲೆ ಮಾಸ್ತರ್ 40 ವರ್ಷ ಕೆಲಸ ಮಾಡಿದ್ರು ಅವ್ನು ರಿಟೈರ್ಮೆಂಟ್ ಆದಾಗ 20 ಲಕ್ಷ ರೂಪಾಯಿ ಇರ್ತಿಲ್ರಿ ಅವ್ನ ಕೈಯಾಗ. ಅವೆಲ್ಲರಿಗೂ ಸಲ ಮಾಡಿದಿರ್ತಾರೆ. ಇವತ್ತು ನೀವು ಒಂದಾಗ ನೀವು ಬರೀ 10ರಿಂದ 15 ವರ್ಷ ಕೆಲಸ ಮಾಡಿದ್ರಂದ್ರೆ ನೀವು ಕೋಟಿ ಮಾತಾಡ್ತೀರಿ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಯಾರು 1 ಎಕರೆಗೆ ಕೋಟಿ ತೆಗ್ದಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಏನು ಹೇಳ್ತೀನಿ, ಈ ಬೆಳೆ ಯಾಕೆ ಶ್ರೀಗಂಧ, ನಾವು ಎಲ್ಲ ಬೆಳೆ ಮಾಡಿವಿ, ಕೋಟಿ ನೋಡಿಲ್ರಿ. ಇವತ್ತು ದಾಳಿಂಬೆ ಮಾಡಿವಿ, ಮೋಸಂಬಿ ಮಾಡಿವಿ, ಮಾವು ಮಾಡಿವಿ, ಉಳ್ಳಾಗಡ್ಡಿ ಮಾಡಿವಿ, ಭತ್ತ ಮಾಡಿವಿ, ಕಬ್ಬು ಮಾಡಿವಿ, ಕೋಟಿ ನೋಡಿಲ್ರಿ ನಾವು. ಸೊ ಅದಕ್ಕೆ ನಾನು ನಿಮಗೆ ಈ ಬೆಳೆ ಮಾಡನಕತ್ತೀನಿ. ಆಮೇಲೆ ಈಗ ಒಬ್ರ ಮನ್ಯಾಗ ಬಂಗಾರ ಇದ್ರೆ ಕಳ್ತನ ಆಗ್ತದ್ರಿ, ಎಲ್ಲರ ಮನ್ಯಾಗ ಬಂಗಾರ ಮಾಡಿದ್ರಿ. ಆಮೇಲೆ ನೀವೇನು ತಪ್ಪು ಕೆಲಸ ಮಾಡಕತ್ತೀರಿ, ನಿಮ್ಮ ಹಿರಿಯರ್ ಹೊಲದೊಳಗೆ ಭೂಮಿ ತಾಯಿಗೆ ಸೇವಾ ಮಾಡಕತ್ತೀರಿ, ಯಾರ್ದಾದ್ರು ಮನಿ ಮುಚ್ಚಾಕತ್ತೀರಿ, ಯಾರ್ದಾದ್ರು ಕಳ್ತನ ಮಾಡಕತ್ತೀರಿ? ಇಲ್ರಿ, ನಿಮ್ಮ ಹಿರಿಯರ್ ಹೊಲದೊಳಗೆ ಸರ್ಕಾರ ಮಾರುಕಟ್ಟೆ ಕಲ್ಪಿಸುವಂತ ಲೀಗಲ್ ಮಾರ್ಕೆಟ್ ಕೊಟ್ಟಂತ ಬೆಳೆ ಮಾಡಕತ್ತೀರಿ. ನೀವೇನ್ ಬ್ರೌನ್ ಶುಗರ್ ಮಾಡಕತ್ತೀರಿ, ಗಾಂಜಾ ಮಾಡಕತ್ತೀರಿ? ಇಲ್ಲ. ಮತ್ತೆ ಯಾಕೆ ನೀವು ಅಂಜ್ತೀರಿ? ನನ್ನ ಪ್ರಶ್ನೆ. ಮೇಡಮ್ ಒಂದೇ ಹೆದರಿಕೆ ಬಂದ್ಬಿಟ್ಟು ಕಳ್ತನ. ನಿಮ್ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ರೀ. ಯಾಕಂದ್ರೆ ಇವೆಲ್ಲ ಆಗಕತ್ತಾವಲ್ಲ ಪ್ರಕೃತಿ ವಿಕೋಪಗಳು, ಇವು ಯಾಕೆ ಆಗಕತ್ತಾವ್ರಿ? ನಾವು ಪ್ರಕೃತಿಯ ವಿರುದ್ಧ ಹೋಗಿದ್ದಕ್ಕಾಗಿ ಈಗ ಒಂದು ಟೈಮ್ ಐತಿ, ನೀವು ಪ್ರಕೃತಿಗೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ರಲ್ಲ, ನೀವೇನು ತಪ್ಪು ಮಾಡಕತ್ತೀರಿ? ಸೊ ಹಿಂದೆ ನೀವು ಮಾಡಿದಾಗ ನೀವು ಎಲ್ಲಿ ತಪ್ಪು ಮಾಡಿರಿ? ಇವತ್ತು ವೀರಪ್ಪನ್ ಯಾಕೆ ಫೇಮಸ್ ಆಗ್ಯಾನ್ರಿ? ಶೇಂಗಾ ಪುಟಾಣಿ ಕಳುವು ಮಾಡಿದ್ರೆ ಫೇಮಸ್ ಆಗ್ತಿದ್ದೇನ್ರಿ? ಶ್ರೀಗಂಧ ಕಳುವು ಮಾಡ್ಯಾನ. ಇವತ್ತು ಒಂದು ಕಳ್ಳ ಅಷ್ಟು ಫೇಮಸ್ ಆಗ್ತಾನಂದ್ರೆ ಬೆಳೆದೋನಿಗೆ ಭೂಮಿ ತಾಯಿ ಕೈ ಬಿಡ್ತಾಳೆ. ಅಷ್ಟಾದ್ರೂ ವಿಶ್ವಾಸ ಇಡ್ರಿ ನೀವು. ಕಳ್ಳ ಯಾಕೆ ಸ್ಟ್ರಾಂಗ್ ಆಗ್ಯಾನಂದ್ರೆ ನೀವು ವೀಕ್ ಆಗಿರಿ. ನಿಮ್ಮಲ್ಲಿ ಏನು ಸಾಮರ್ಥ್ಯ ಐತೆ ಅನ್ನೋದು ನೀವೇ ಮರ್ತು ಬಿಟ್ಟಿರಿ. ಈ ಕ್ರಾಂತಿ ಒಬ್ಬರಿಂದಾದ್ರೂ ಆಗ್ಬೇಕಲ್ರಿ ಇದು. ಯಾಕಂದ್ರೆ ಭಗತ್ ಸಿಂಗ್ ಬರೀ ನಾನು ಸಾಯ್ತೀನಿ ಅಂತ ಕುಂತಿದ್ರು ಅಂದ್ರೆ ನಮಗೆ ಸ್ವತಂತ್ರ ಯಾವಾಗ ಸಿಕ್ತಿತ್ರಿ?
ಸ್ವತಂತ್ರ ಸಿಗ್ತಿದ್ದಿಲ್ಲ. ಒಬ್ಬನ ಗಟ್ಟಿ ಧೈರ್ಯ ಮಾಡಿ ನಾವು ಉರ್ಲಾಕೊಂಡು ನಮ್ಮ ಗಲ್ಲಿಗೇರಿಸಿದ್ರು ಚಿಂತಿಲ್ಲ, ಸ್ವತಂತ್ರ ಸಿಕ್ಕ ಸಾಕಂತ ಹೋಗ್ಯಾರ ಅವ್ರು. ಇವತ್ತು ಇದು ಒಂದು ದೇಶ ಸೇವೆ ನೀವು ಮಾಡಕತ್ತಿದ್ದು. ಯಾಕಂದ್ರೆ ಕರ್ನಾಟಕ ಗಂಧದ ನಾಡು, ಚಿನ್ನದ ಬೀಡು. ಆ ಕ್ರಾಂತಿ ನಿಮ್ಮಿಂದೇ ಆಗ್ಬೇಕು. ನಾನ್ ನಿಮ್ಗೆ ಅದಕ್ಕೆ ಸ್ಟ್ರಾಂಗ್ ಮಾಡತ್ತೀನಿ. ಯಾಕಂದ್ರೆ ನಾ ಯಾವ ಕಂಪ್ನಿ ಏಜೆಂಟ್ ಅಲ್ಲ, ನಾ ಯಾವ ಕಂಪ್ನಿ ಫ್ರಾಂಚೈಸ್ ಅಲ್ರಿ. ನಾನು ಒಂದು ರೈತ ಮಹಿಳೆ, ನಾ ಎದ್ದೆ ಅದಕ್ಕೆ ನಿಮ್ಗೆ ಎಬ್ಸಾಕತ್ತೀನಿ. ನಾ ಬಿದ್ದಿದ್ರಂದ್ರೆ ನೀವ್ ಹೆಂಗ್ ನನ್ನ ನಂಬುತ್ತಿದ್ರಿ? 45 ಡಿಗ್ರಿ ಟೆಂಪರೇಚರ್ ಒಳಗೆ ಶ್ರೀಗಂಧ ನೆಕ್ಸ್ಟ್ ಟು ಇಂಪಾಸಿಬಲ್ ಅಂತ ಹೇಳಿದ್ರು. ಬಟ್ ಟುಡೇ ಐ ಹ್ಯಾವ್ ಪ್ರೂವ್ಡ್ ಇಟ್. Because today each of my trees are at the age of 7 years, they have crossed the girth of 65 centimeters, sir, which is possible at the age of 15 years. ಸೊ ನಾನೀಗ ಏನು ಹೇಳಕತ್ತೀನಿ, ನಿಮ್ಮ ಕಡೆ ಇನ್ನೂ ಚೆನ್ನಾಗಿದಾವೆ ಸರ್ ಭೂಮಿಗಳು. ಯಾಕಂದ್ರೆ ನಿಮ್ದು ಮಲೆನಾಡೆಲ್ಲ ಶ್ರೀಗಂಧದ ತವ್ರ ಮನೆ, ಇದು ಗಂಡನ ಮನೆ ಎಲ್ಲ ಮಾಡಾಕತ್ತೀನಿ ರೀ. ನೀವಂತೂ ಇನ್ನೂ ಟಾಪ್ ಬರ್ತದೆ. ಅದಕ್ಕೆ ಒಂದು ಹೆಜ್ಜೆ ಮುಂದೆ ಬರಬೇಕು. ಆ್ಯಂಡ್ ರಿಗಾರ್ಡಿಂಗ್ ಪ್ರೊಟೆಕ್ಷನ್ ಆಸ್ಪೆಕ್ಟ್, ಐ ಆಮ್ ಟೆಲಿಂಗ್ ಅಬೌಟ್ ದ ಇ ಪ್ರೊಟೆಕ್ಷನ್ ಸಿಸ್ಟಮ್. ವಾಟ್ ಈಸ್ ಇ ಪ್ರೊಟೆಕ್ಷನ್ ಸಿಸ್ಟಮ್? ನಾವು ಗಿಡಕ್ಕೆ ಮೈಕ್ರೋಚಿಪ್ಪನ್ನು ಹಾಕ್ತೀವಿ. ಇದು ಥ್ರೂ ಸೆನ್ಸರ್ಸ್ ಆಪ್ರೇಟ್ ಆಗ್ತದೆ. ಯಾವುದೇ ಥರವಾದ ವೈರ್ ಇರಲ್ಲ. ಸೆನ್ಸರ್ಸಿಗೆ ಸಿಗ್ನಲ್ಸ್ ಎಲ್ಲಿಂದ ಬರ್ತದೆ ಅಂದರೆ ಥ್ರೂ ಸ್ಯಾಟಲೈಟ್ಸ್. ಆಮೇಲೆ ಇದಕ್ಕೆ ನಾವೇನು ಮಾಡ್ತೀವಿ, ಗಿಡ ಮತ್ತು ಹೊರ ಜಗತ್ತಿನ ನಡುವೆ ಸಂಪರ್ಕ ಬೇಕು. ಅದಕ್ಕೋಸ್ಕರ 4 ಗೇಟ್ವೇ ಕನೆಕ್ಷನ್ ಕೊಡ್ತೀವಿ ಥ್ರೂ ರೂಟರ್ಸ್. ಮಾಡರ್ನ್ ಇಟ್ ಇಂಟ್ರಾಕ್ಟ್ಸ್ ವಿತ್ ಓನ್ಲಿ ಒನ್ ಡಿವೈಸ್, ವೇರ್ ಆಸ್ ರೂಟರ್ ಇಂಟ್ರಾಕ್ಟ್ ವಿತ್ ಮಲ್ಟಿ ಡಿವೈಸಸ್. ಇದ್ರ ಕನೆಕ್ಷನ್ ಒನ್ ಆಫ್ ದಿಸ್ ಕನೆಕ್ಷನ್ ವಿಲ್ ಬಿ ಗಿವನ್ ಟು IWST ಸರ್ವರ್. ವಾಟ್ ಈಸ್ IWST? ಇಂಡಿಯನ್ ವುಡ್ ಸೈನ್ಸ್ ಟೆಕ್ನಾಲಜಿ, ಭಾರತೀಯ ಮರ ವಿಜ್ಞಾನ ಸಂಸ್ಥೆ. ನಿಮ್ಮ ಎಲ್ಲ ಮರಗಳ ವೀಕ್ಷಣೆ ಅವ್ರು ಮಾಡ್ತಿರ್ತಾರೆ. ಇದೇ ಸಿಸ್ಟಮ್ ಒಳಗೆ ನಿಮ್ಗೆ ಒಂದು ಡ್ರೋನ್ ಕೊಡ್ತಾರೆ. ಇನ್ ದ್ಯಾಟ್ ಯು ಹ್ಯಾವ್ ಡೇ ವಿಷನ್ ಕ್ಯಾಮ್ರಾ ಆ್ಯಂಡ್ ಡಾರ್ಕ್ ವಿಷನ್ ಕ್ಯಾಮ್ರಾಸ್. ಡೇ ವಿಷನ್ ಅಂದ್ರೆ ನಿಮ್ಮ ಹೊಲಕ್ಕೆ ಯಾರೇ ಬಂದರೂ, ನಿಮ್ಮ ಬಾಜು ಹೊಲದವ್ರಾದ್ರೂ ಹೇಳ್ತಾರೆ, ರಾತ್ರಿ ಹೊತ್ತು ಎಲ್ಲರೂ ಕಡೆ ಲೈಟ್ ಇರುವಷ್ಟು ರೈತ ಶ್ರೀಮಂತ ಆಗಿಲ್ರಿ. ಅದಕ್ಕೋಸ್ಕರ ಡಾರ್ಕ್ ವಿಷನ್ ಕ್ಯಾಮ್ರಾ ಕೆಲಸ ಏನಂದ್ರೆ, ಎಲ್ಲಿಂದೂ ಯಾವುದೇ ಇಮೇಜ್ ಬಂದ್ರೆ ಆಟೋಮೆಟಿಕ್ಲಿ ಅಲ್ಲಿ ಟರ್ನ್ ಆಗಿಬಿಡ್ತದ್ರಿ. ಅದು ಅದ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಕ್ಯಾಪ್ಚರ್ ಆಗಿ IWSTಗೆ ಹೋಗ್ಬಿಡ್ತದೆ. ಮನುಷ್ಯರದಾಗಿರ್ಬೋದು, ಅದು ಪ್ರಾಣಿಗಳದಾಗಿರ್ಬೋದು. ಆಮೇಲೆ ಈಗ ನಿಮ್ಮ ಗಿಡಕ್ಕೆ ನೇಮ್ ಪ್ಲೇಟ್ ಕೊಡ್ತಾರೆ ಅವ್ರು, 1 2 3 4 ಅಂತ. ಈ 100ನೇ ಗಿಡಕ್ಕೆ ಕೊಡ್ಲೇಟ್ ಬಿತ್ತು ಅಂದ್ರೆ ವೆರಿ ಇಮಿಡಿಯೇಟ್ ಅಲರ್ಟ್ ಮೆಸೇಜ್ ಬಂದ್ಬಿಡ್ತದೆ. ಒಂದು ನಿಮ್ಮ ಮೊಬೈಲಿಗೆ, ಒಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನಿಗೆ. ಆವಾಗ ನೀವು ಊರೊಳಗಿಲ್ಲ, ಗಿಡ ಕಳತನೂ ಆಯಿತು. ಬಟ್ ಬಿಕಾಸ್ ಆಫ್ ದಟ್ ಚಿಪ್ ಇಟ್ ವಿಲ್ ಶೋ ದ ಲೊಕೇಶನ್ ಎಕ್ಸಾಕ್ಟ್ಲಿ ವೇರ್ ಯುವರ್ ವುಡ್ ಈಸ್ ಮೂವಿಂಗ್ ಇನ್ ವಿಚ್ ಡೈರೆಕ್ಷನ್. ಸೊ ನೌ ಯು ಆರ್ ರಿಸ್ಕ್ ಫ್ರೀ. ಆದ್ರೆ ಈಗ ಏನಿದೆ, ಇದಕ್ಕೆ 2,000 ರೂಪಾಯಿ ಕೊಡ್ಬೇಕ್ರಿ ನಾವು. 1ನೇ ವರ್ಷ ಅವು 2,000 ರೂಪಾಯಿ ಒಳಗೆ ಎಲ್ಲ ನಮ್ದು ಅದು ಗಿಡಗಳು ಕಟ್ಟಾದ್ಮೇಲೆ 1,000 ವಾಪಸ್ ಕೊಡ್ತಾರೆ ರೀ. 1,000 ಸಾಮಾನುಗಳಿಗೆ ಅವ್ರು ಇಟ್ಕೊಂಡಿರ್ತಾರೆ ರೀ. ಇವೆಲ್ಲ ಸಾಮಾನು ಕೊಟ್ಟಿರ್ತಾರೆ. ಆಮೇಲೆ ತಿಂಗಳ 100 ರೂಪಾಯಿ ಬಾಡಿಗೆ ಕಟ್ಬೇಕ್ರಿ ನಾವು. ಯಾಕಂದ್ರೆ 24/7 ದೇ ಆರ್ ವರ್ಕಿಂಗ್ ಫಾರ್ ಅಸ್. ಸೊ ದಿಸ್ ಇಸ್ ಇ ಪ್ರೊಟೆಕ್ಷನ್. ಇಲ್ರಿ, ಒಂದಕ್ಕೆ ರೀ, ಒಂದು ಮರಕ್ಕೆ 100 ರೂಪಾಯಿ. ಅದಕ್ಕೆ ನಾನೀಗ ಸರ್ಕಾರಕ್ಕೆ ಏನು ಹೇಳೀನಿ, ಪ್ಲೀಸ್ ನೀವು ರೈತರಿಗೆ ಅದನ್ನು ಫ್ರೀ ಆಫ್ ಕಾಸ್ಟ್ ಒಳಗೆ ಕೊಡ್ರಿ. ಅದಕ್ಕೆ ನಾನೇನಂತೀನಿ, ಒಬ್ಬರ ಹೆಜ್ಜೆ ಮುಂದೆ ತೊಗೊಂಬರ್ರಿ ನೀವು. ಅದೇ ನೀವು ನೀರಿನ ತೇವಾಂಶ ಜಾಸ್ತಿ ಇದ್ದ ನೆಲಕ್ಕೆ ನಡೀತಾ ಇದೆ. ಅದ ನೀರಿನ ತೇವಾಂಶ ಜಾಸ್ತಿ ಇದ್ದಲ್ಲಿ ಕಸ ಹೆಚ್ಚಿಗೆ ಬೆಳೆಸ್ರಿ. ಇದೇನಾಗಿದೆ ಮೇಡಮ್, ಹೆಚ್ಚಿಗೆ ನೀರು ಕಸ ಎಳ್ಕೊಂತದ್ರಿ. ಅಂದ್ರೆ ಆಕ್ಚುಲಿ ಇದಕ್ಕೆ ನೀರು ಬೇಕಾಗಿಲ್ಲ ಸರ್. ನೀರು ಕಡಿಮೆ ಬಿಡ್ಬಿಡ್ರಿ ಸರ್, ಇನಿಷಿಯಲ್ ಸ್ಟೇಜಿಂದ. ಮತ್ತು ಈಗ ಅರಣ್ಯದೊಳಗಿರುವಂಥ ಶ್ರೀಗಂಧದ ಬೆಲೆ ಯಾಕೆ ಹೆಚ್ಚಿಗೆ ಐತ್ರಿ? ಅದಕ್ಕೆ ನೀರು ಭಾಳ ಕಡಿಮೆ ಬಿಡ್ತೀವಿ ನಾವು. ನಿಮಗೂ ಈಗ ಹೇಳೋದು ಅದೇ, ನಾನು ನೀರು ಎದಕ್ಕೆ ಈಗ ಮಳೆ ನಮ್ಮ ಕೈಯಾಗ ಇಲ್ರಿ ಸರ್. ನಾನು ಯಾಕೆ ಕಸ ಹೆಚ್ಚಿಗೆ ಬೆಳೆಸಿನಂದ್ರೆ, ಹೆಚ್ಚಿಗೆ ನೀರು ಕಸ ಎಳ್ಕೋಬೇಕ್ರಿ. ಅದ್ರ ಬೇರೊಳಗೆ ನೀರು ಹೆಚ್ಚಿಗೆ ಹೋತಂದ್ರೆ ಅದಕ್ಕೆ ಎಣ್ಣೆ ಬರಲ್ರಿ. ಅದ್ರಾಗ ಬರೀ ನೀರು ತುಂಬ್ಕೊಂತದ್ರಿ. 1 ಎಕರೆ ಮಾಡ್ರಿ, ಸೈಂಟಿಫಿಕಲಿ ಟೆಕ್ನಿಕಲಿ ಮಾಡ್ರಿ. ಬಾಜು ಹೊಲ್ದವ್ 100 ಎಕರೆ ಮಾಡೋಣಂತ ಮಾಡಬೇಡ್ರಿ. ನಮ್ಮ ಯೋಗ್ಯತೆ ಎಷ್ಟು ನಾವು ಅಷ್ಟ ಮಾಡಮ್ಮ. ಆದರೆ ಅಟ್ ದ ಎಂಡ್ ಆಫ್ 12 to 15 years ನಿಮ್ಮ ಹೆಂಡತಿ ಮಕ್ಕಳ ಕೋಟಿ ನೋಡ್ಬೇಕು ಸರ್. ಯಾಕಂದ್ರೆ ಇವತ್ತು ರೈತನ ಹೆಂಡತಿ ಅನ್ನಕ್ಕೆ ಎಲ್ಲರೂ ನಾಚಿಕೆ ಪಡಕತ್ತಾರೆ. ಶಿ ಶುಡ್ ಆಲ್ಸೋ ಫೀಲ್ ಪ್ರೌಡ್ ದಟ್ ಐ ಆಮ್ ಅ ವೈಫ್ ಆಫ್ ಅ ಫಾರ್ಮರ್. ದಟ್ ಡೇ ಶುಡ್ ಕಮ್. ಮೈ ಸ್ಟ್ರಗಲ್ ಈಸ್ ಫಾರ್ ಓನ್ಲಿ ದಟ್. ಅದೇ ಹೇಳೋದು ಮೇಡಮ್. ಈಗ ಲೇಬರ್ ಮ್ಯಾನೇಜ್ಮೆಂಟ್ ನೀವು ಹೇಳಿದ್ದು ಒಬ್ಬರು ಲೇಬರ್ ಮೇಲೆ ಮೇಂಟೈನ್ ಮಾಡಿದ್ರೆ ಅಂತ ಹೇಳಿ. ಇದು 8 ಎಕರೆ 10 ಗುಂಟೊಳಗೆ 8,000 ಗಿಡ ಮಾಡಿವ್ರಿ. ಅಂದ್ರೆ ಕಸ ತೆಗಿಯೋದಿಲ್ಲ, ಅದೇನು ಇಲ್ಲ ಅಂತ ಹೇಳಿದ್ರಿ. ಸೊ ಹಾಗಾಗಿ ಲೇಬರ್ ಅವಶ್ಯಕತೆ ಇಲ್ಲ. ಮತ್ತೀಗ ನಾನು ಅದೇ ಹೇಳತ್ತೀನ್ರಿ, ಲೇಬರ್ ಬ್ಯಾಡ್ರಿ. ಆಮೇಲೆ ನೀವು ಯೂರಿಯಾ DAP ಹಾಕಿ ಶ್ರೀಗಂಧ ಬೆಳೆಸಿದ್ರೆ ಗಿಡ ಎತ್ತರ ಬೆಳಿತಿದ್, ಕೆಚ್ಚು ಬರಲ್ರಿ. ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಬೇವಿನ ಹಿಂಡಿ, ನಮ್ದು ಹೆಂಡಿ ಗೊಬ್ಬರ ಇದ ಕೊಡ್ಬೇಕ್ರಿ. ಬ್ಯಾಡ್ರಿ, ಬ್ಯಾರೇದ್ ಏನು ಕೊಡಕ್ ಹೋಗ್ಬೇಡ್ರಿ, ಅವಶ್ಯಕತೆ ಇಲ್ರಿ ಅದ. ಆಮೇಲೆ ನೀರ್ನು ಭಾಳ ಬ್ಯಾಡ್ರಿ. ನಂದು ಈಗ ಬರೀ 1 ಇಂಚ್ ನೀರ್ ಐತ್ರಿ. ಡ್ರಿಪ್ ಸರ್. ಆಮೇಲೆ ಡ್ರಿಪ್ ಮಾಡಿದ್ರು ಶ್ರೀಗಂಧಕ್ಕೆ 4 liters per hour ಡ್ರಿಪ್ಪರ್ ಬಿಡ್ರಿ. ತೋಟಗಾರಿಕೆ ಬೆಳೆಗಳಿಗೆ 10 liters per hour ಡ್ರಿಪ್ಪರ್. ಅದ್ರ ಹೋಲ್ ಸಣ್ಣ ಮಾಡ್ತಾರೆ, ಇದ್ರ ದೊಡ್ಡದು ಮಾಡ್ತಾರೆ. ಅಂದ್ರೆ ಸಬ್ ವಾಲ್ ಮಾಡಿದ್ ಸರ್ ನಾನು. 8 ಎಕರೆಗಳನ್ನು 8 ಸಬ್ ವಾಲ್. ನೀರು ಕಡಿಮೆ ಐತಿ ಸರ್. 1ನೇ ವಾಲ್, 2ನೇ ವಾಲ್, 3ನೇ ವಾಲ್, 4ನೇ ವಾಲ್, 5ನೇ ವಾಲ್, ಹಿಂಗೆ ಸ್ವಲ್ಪ ನೀರಿದ್ರೆ ಮುಂದಿನ ವಾಲ್ ಬಂದ್ ಮಾಡಿದ್ದಕ್ಕೆ ಸ್ವಲ್ಪ ನೀರಿದ್ರು ಪ್ರೆಜರ್ಲಿ ಲಾಸ್ಟ್ ತನಕ ಹೋಗ್ತೈತೆ ಸರ್. ಯಾಕಂದ್ರೆ ನನ್ನ ವೀಕ್ನೆಸ್ ನನಗೆ ಗೊತ್ತಿತ್ತು.
ನಾನು ನನ್ನ ವೀಕ್ನೆಸ್ಸನ್ನು ನಾನು ಪವರ್ ಪಾಯಿಂಟ್ ಮಾಡ್ಕೊಂಡಿದ್ದೆ. ಆಮೇಲೆ ತಪ್ಪಲ ತಡಿ, ಯಾಕಂದ್ರೆ ಈಗ ನಾವೇನು ಮಾಡ್ತೀವಿ, ಮಾವು ತಿನ್ನಬೇಕು, ಆ್ಯಂಟಿ ಆಕ್ಸಿಡೆಂಟ್ಸ್ ಆದಿದಂತೀವಿ, ಎಲ್ಲಿ ಇರಲಾರ್ದು ಹಣ್ಣು ಬರುವುದಿಲ್ಲ ರೀ. ಸೊ 1,000 ಮಾವಿನ ಹಣ್ಣು ಭೂಮಿಗೆ ತಿನ್ನಿಸ್ದಂಗೆ ರೀ ನೀವು. ತಪ್ಪಲಗಳು ಉದ್ರದಾಗ ಮಳೆ ನೀರು ಬಿದ್ದು ಅದ್ರ ಒಂಡೆಲ್ಲ ಕೆಳಗಿಳಿದಾಗ ಅಷ್ಟು ಶಕ್ತಿ ನಿಮ್ಮ ಭೂಮಿಗೆ ಕೊಡಕತ್ತೀರಿ ನೀವು. ಇದೇ ನ್ಯಾಚುರಲ್ ಫಾರ್ಮಿಂಗ್ ರೀ. ಮತ್ತು ಆ ತಪ್ಪಲದ ಕೆಳಗೆ ಭಾಳಷ್ಟು ಸೂಕ್ಷ್ಮ ಜೀವಿಗಳು ಆಶ್ರಯ ಪಡಿತಾವೆ. ನೀವು ಸ್ವಚ್ಛ ಮಾಡಿಟ್ರೆ ಬಿಸಿಲಿಗೆ ಬರಲ್ರಿ, ಮೈಕ್ರೋ ಆರ್ಗನಿಸಮ್ ಸಾಯ್ತಾವ ಅಂತ ಹೇಳಿ. ಓಕೆ. ಸೊ ಇದೇ ಸಿಸ್ಟಮ್ ನಾನು ನನ್ನ ಹೊಲದಲ್ಲಿ ಮಾಡಿದ್ದು ಸರ್. ಯಾಕಂದ್ರೆ ನೀರು ಕಡಿಮೆ ಇದ್ರೂ ಹೊಲ ಮನೆ ಮಾಡಕ್ಕೆ ಒಲ್ಲೆನಾಕತ್ತೀವಿ ನಾವು. ಲೇಬರ್ ಸಿಗ್ಲಾರ್ದಕ್ಕೆ ನಾವು ಊರು ಬಿಟ್ಟು ಹೊಂಟು ಬಿಟ್ಟೀವಿ. ಇನ್ನು ಎಣ್ಣೆ ಔಷಧ ಗೊಬ್ಬರ ಕೊಡುವಷ್ಟು ಕೆಪಾಸಿಟಿ ರೈತನಲ್ಲಿ ಇಲ್ಲ, ಯಾಕಂದ್ರೆ ಭಾಳ ತುಟ್ಟಿ ಆಗ್ಯಾವ್ರಿ. ಸೊ ಇವೆಲ್ಲದಕ್ಕೂ ಕಮಾಂಡ್ ಮಾಡುವಂಥ ಬೆಳೆ ಶ್ರೀಗಂಧ ಸರ್. ಅದಕ್ಕೆ ನಾವು ನಿಮ್ಗೆ ಮಾಡಲ್ಲ. ಒಂದು ಹೆಜ್ಜೆ ನೀವು ಎಲ್ಲಿಂದ ಬಂದಿರಿ? ಅಂದ್ರೆ ಹಿಂಗೆ ಇದ್ದಿಲ್ರಿ ಸರ್. ಆ ಒಡ್ಡಿನ ಮೇಲೆ ಒಂದು ಸಣ್ಣ ದಾರಿ, ಮೋಟರ್ ಸೈಕಲ್ ಹೊರಗೆ ನಿಂದ್ರಿಸ್ಬೇಕಿತ್ರಿ. ದಾರಿ ಇದ್ದಿಲ್ರಿ, ಇಷ್ಟ ದಾರಿ ರೀ. ಇದೆಲ್ಲ ಒಂದು ನಾನು ಯಾವಾಗ ಚಾಲು ಮಾಡಿದ್ದೆ, ಸಣ್ಣ ಒಂದು ಗುಡಿಸಲ್ದೆ ಚಾಲು ಮಾಡಿದ್ರಿ. ನೀರು ಇದ್ದಿಲ್ಲ, ಲೈಟ್ ಇದ್ದಿಲ್ಲ, ಏನೂ ಇದ್ದಿಲ್ಲ ಸರ್ ಇಲ್ಲಿ. ಇದೆಲ್ಲ ಈಗ ಯಾಕಂದ್ರೆ ನಾವು ದಾಳಿಂಬೆ ಎಕ್ಸ್ಪೋರ್ಟ್ ಕೊಟ್ವಿ ಸರ್. ಮತ್ತು ಲೋಡ್ ಗಾಡಿ ಹೋಗೋಕ್ಕೆಲ್ಲ ಜಾಗ ಬೇಕಾಗಿತ್ತು, ದಾರಿ ಬೇಕಾಗಿತ್ತು, ಗೇಟ್ ಅದೆಲ್ಲ ಈಗಿದ್ದು ಒಂದು ಮಾಡಿದ್ರಿ. ಮೊದ್ಲು ಇದ್ದಿಲ್ರಿ ಸರ್. ಇದು ಬರೇ ಅದು ಹಳ್ಳ ಬಂದು ಗುಡ್ಡ ಇದ್ದಂಗಿತ್ತು ರೀ. ಹೊಲ ಪೂರ ಗುಡ್ಡ ಎಲ್ಲ ತೆಗೆದು ಹಳ್ಳಕ್ಕೆ ಹೋಗಕ್ಕೆ ದಾರಿ ಮಾಡಿ ಎಲ್ಲ ಲೆವೆಲ್ ಮಾಡಿ ಕಲ್ಲುಗಳನ್ನು ತೆಗೆದು ಇದು ಭಾಳ ಕಷ್ಟಪಟ್ಟು ಮಾಡಿದ್ದು ಹೊಲ ಸರ್. ಏನೂ ಇದ್ದಿಲ್ಲ ಸರ್ ಇಲ್ಲಿ. ನಮ್ಮಲ್ಲಿ ಭೂಮಿಯಲ್ಲಿ ಪರ್ವತ ಆಗಿದೆ ಮೇಡಮ್. ಸ್ವಲ್ಪ ಸೀಪೇಜ್ ಇದೆ, ಅಂದರೆ ಮೇಲೆ ಕುಡಿಯೋ ನೀರು ಕೆರೆ ಮಾಡಿಲ್ಲ ಮೇಡಮ್. ಅದು ಒಂದು 4 ಎಕರೆ ಯಾವುದೇ ಕ್ರಾಪು ಅಷ್ಟೊಂದು ಇಳುವರಿ ಬರೋಂಗಿಲ್ಲ. ಇಲ್ಲ ಅದೇನು ಮಾಡ್ರಿ ಸರ್, ರೌಂಡ್ ಮೊದಲು ಡ್ರೆಂಚ್ ಮಾಡಿಸ್ರಿ. ಹೆಚ್ಚಿಗೆ ನೀರು ಅಲ್ಲಿ ಬರ್ತಾವ, ಅದ್ರ ಸುತ್ತಲೂ ಬ್ಯಾಂಬೂ ಹಾಕ್ರಿ. ಬಿದ್ದಿರು ಎಷ್ಟು ನೀರಿದ್ರು ಎಳ್ಕೊಂತದ್ರಿ. ನಮ್ದು ಒಂದು ಗಂಟೆಗಿಂತ ಹಳ್ಳನೇ ಆದ್ರೆ ಹಲೋ, ಅಲ್ಲ ನೀರು ಹಾಕಕತ್ತಾರೆ, ಫೋನ್ ಮಾಡ. ಯಾಕೆ? ಬಟ್ ಹಳ್ಳ ಇದ್ರೆ ಅದೇ ಜಾಸ್ತಿ ನೀರು ಬೇಡ ಅಂತ ಹೇಳಿ ಬಿದಿರೆ ಹಾಕ್ಬೇಕು. ಬಿದಿರು ಹಾಕಿ ಅದನ್ನ ಮ್ಯಾನೇಜ್ ಮಾಡೋದು. ಅಂದ್ರೆ ಜಾಸ್ತಿ ನೀರು ಜಾಸ್ತಿ ನೀರು ಅಬ್ಸರ್ವ್ ಮಾಡಿಕೊಂಡು ಶ್ರೀಗಂಧಕ್ಕೆ ಎಷ್ಟು ಬೇಕು ಅಷ್ಟನ್ನು ಯೂಸ್ ಮಾಡೋದು. ಮೇಡಮ್ ಇದು ಜೀವಾಮೃತ ಅದೆಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಸಲುವಾಗಿ ಮತ್ತೆ ನಿಮ್ಗೆ ಹಸು ಅದೆಲ್ಲ ಆ ಥರ? ಓಕೆ. ಯಾಕಂದ್ರೆ ನಮ್ದು ಕೆಪಾಸಿಟಿ 4 ರೀ. ಯಾಕಂದ್ರೆ ಲೇಬರ್ ನಿಂದ್ರುದಿಲ್ರಿ. ಇವತ್ತು ಅಡ್ವಾನ್ಸ್ ತಗೊಂತಾರ, 1 ತಿಂಗಳು ಕೆಲಸ ಮಾಡಿ ಬೆಂಗಳೂರು ಕೊಡ್ ಹೋಗ್ಬಿಡ್ತಾರೆ. 2.5-3 ಲಕ್ಷ ರೂಪಾಯಿ ತಗೊಂಡು ಎಲ್ಲಂತ ಹುಡುಕ್ಬೇಕ್ರಿ. ಅದಕ್ಕೆ ನನ್ನ ಕೆಪಾಸಿಟಿ 4 ಆಕಳ. ನಾ ಸ್ವತಃ ನೋಡ್ಕೊಂಬರ್ತೀನಿ, ಮೇಯ್ಸ್ತೀನಿ, ಎಂಡಿ ಕಸ ಬೆಳೆದೆಲ್ಲ ಕಲ್ಕೊಂಡ್ಬಿಟ್ಟಿನ್ರಿ. ಯಾಕಂದ್ರೆ ಅವ್ರು ಇವತ್ತು ಇರ್ತಾರ್ರಿ, ಒಂದು 8 ದಿವಸ ಚಲೋ ಮಾಡ್ತಾರ, ಆಮೇಲೆ ಹೋಗ್ಬಿಡ್ತಾರೆ, ಇರುದಿಲ್ರಿ. ನಾನು ಸ್ವತಃ ನನ್ನ ಕೆಲಸ ಕಲ್ಕೊಂಡ್ಬಿಟ್ಟಿನಿ. ಆಮೇಲೆ ಟಗರ್ನು ನಾ 30-35 ನನ್ನ ಕೆಪಾಸಿಟಿ ನಾವು ಮೇಯ್ಸ್ಕೊಂಡು ಬಂದು ದೊಡ್ಡಾಗ ಹಾಕ್ಬಿಡ್ತೀನಿ. ಎಸ್, ನಮ್ಮ ಹೊಲದಾಗ ಬಿಟ್ಟು ಸುತ್ತಲೂ ಕಲ್ಕಂಬ ಮಾಡಿಬಿಟ್ಟಿವಿ ಸರ್. ಎಲ್ಲಿ ಹೊರಗಡೆ ಹೋಗಲ್ಲ, ಹಿಂದೆ ನೋಡ್ಕೊಂತೀವಿ. ಮುಂಜಾನೆ 2 ತಾಸು, ಸಂಜೆಗೆ 2 ತಾಸು ಅಷ್ಟೇ ಸರ್. ಮುಂಜಾನೆ ಸಂಜೆ ತನಕ ಬಿಡಲ್ರಿ ನಾವು. ಅದು ಬೇಲಿಗೆ ಕರೆಂಟ್ ಪಾಸ್ ಇಲ್ಲ ನಾವೆಲ್ಲ ಮಾಡಬಾರ್ದು, ನಾವು ಮಾಡೋದಿಲ್ಲ. ನಾವು ಬೇಲಿ ಸುತ್ತಲೂ, ಯಾಕಂದ್ರೆ ನಾವು ಈ ಫೆನ್ಸಿಂಗ್ ಮಾಡಿಸಿಲ್ಲ. ಯಾಕಂದ್ರೆ ಬೇಲಿ ಸುತ್ತಲೂ ನಾನು ವಿಂಡ್ ಬ್ರೇಕರ್ ಅಂತ ಹೇಳಿ 800 ಸಾಗವಾನಿ ಗಿಡ ಹಾಕಿನ್ರಿ. ನೀವು ಸೋಲಾರ್ ಫೆನ್ಸಿಂಗ್ ಮಾಡಿದ್ರೆ ಬೇಲಿಯಿಂದ 15 ಫೀಟ್ ಏನು ಬೆಳೆಯಕ್ಕೆ ಬರುವುದಿಲ್ಲ ರೀ, ಅರ್ಥಿಂಗ್ ಆಗ್ತದೆ ಅದು. ಸೊ ಇವತ್ತು ನಾವು ಇದು ಗಾಳಿ ತೊಡೆ ಹೊಡ್ಲಿಕ್ಕೆ ಸಾಗವಾನಿ ಗಿಡಗಳು ಎದಕ್ಕೆ ಹಾಕಿವಂದ್ರೆ ಭಾಳಷ್ಟು ಪ್ರಮಾಣದೊಳಗೆ ಜೋರು ಗಾಳಿ ಬರಬೇಕಾದ್ರೆ ನೆಲ ಆರುವುದಿಲ್ಲ, ನಿಮ್ಮ ಹಣ್ಣುಗಳು ಡ್ರೈ ಆಗೋದಿಲ್ಲ. ಸೊ ಅದಕ್ಕೆ ಅದನ್ನ ಆ್ಯಸ್ ಅ ವಿಂಡ್ ಬ್ರೇಕರ್ ಅಂತ ಹಾಕಿನ್ರಿ ನಾನು. ಆಮೇಲೆ ಅದ್ರ ಬಾಜುಕ್ಕೆ ಒಂದೊಂದು ಸೀತಾಫಲ್ ಗಿಡ ಹಾಕಿನ್ರಿ, ಅದು ಆಂಟಿ ವೈರಸ್. ಇಲ್ಲಿ ಒಂದು ಗಿಡ ಇನ್ನೊಂದಕ್ಕೆ ಔಷಧೀಯ ಸಸ್ಯವಾಗಿ ಕೆಲಸ ಮಾಡ್ತಿರ್ಬೇಕು ಸರ್. ಇದೇ ಮ್ಯಾನೇಜ್ಮೆಂಟ್, ಪ್ಲಾಂಟ್ ಮ್ಯಾನೇಜ್ಮೆಂಟ್. ಓಕೆ, ದಿಸ್ ಓನ್ಲಿ ಐ ಹ್ಯಾವ್ ಡನ್. ಓಕೆ. ಆಮೇಲೆ ಇದಕ್ಕೆ ನೀರ್ ಬ್ಯಾಡ್ರಿ, ಗುಡ್ದಾಗೂ ಬೆಳಿತದ್ರಿ, ಎಣ್ಣೆ ಔಷಧ. ಯಾಕಂದ್ರೆ ಅದ್ರ ಎಲಿ ಹರಿರಿ, ಘಾಟ್ ವಾಸನೆ ಬರ್ತದ, ಅದ ಒಳ್ಳೆ ಇನ್ಸೆಕ್ಟಿಸೈಡ್ ಸರ್ ಅದು, ಬ್ಯಾರೆದಕ್ಕೇನು. ಆಮೇಲೆ ನಾವೇನ್ ಮಾಡಿವಿ, ತಪ್ಪಲದ್ದು ಎಲಿ ಗಿಲಿ ಬಿದ್ದದ ಹಂಗ ಬಿಟ್ಬಿಡ್ತೀವಿ, ಅವಾಗ ಡೊಣ್ಣಿ ಆಡುದಿಲ್ರಿ ಹೊಲದಾಗ. ಸೊ ಒಂದೊಂದು ಈ ತರ. ಆಮೇಲೆ ಪ್ಯಾರ್ಲಣ್ಣು, ಅದು ಮಸ್ತ್ ಘಾಟ್ ವಾಸನೆ ಇರ್ತದ್ರಿ. ಆಮೇಲೆ ಬಾರಿ ಹಣ್ಣು, ಆಮೇಲೆ ನೀರ್ಲಣ್ಣು, ಒಡ್ಡಿಗೆಲ್ಲ 100 ನೀರ್ಲಣ್ಣು ಗಿಡ ಹಾಕಿವಿ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ, ಇವು 100 ಗಿಡ ಮಾಡಿವಿ. ಯಾಕಂದ್ರೆ ಈಗ ನಮ್ಮ ಭಾಗದೊಳಗೆ ಬೆಟ್ಟದ ನೆಲ್ಲಿಕಾಯಿ ಯಾರು ಮಾಡಿಲ್ರಿ. ಈಗ ನಮ್ಗೆ ತುಳಸಿ ಲಗ್ನ ಟೈಮ್ ಒಳಗೆ ನಮ್ಗೆ ಒಂದೊಂದು ಕೊಲ್ಲಿ 15-20 ರೂಪಾಯಿ ಕೊಯ್ಯಾಕತ್ತಾರ. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಎಲ್ಲರೂ ಮಾಡಿದ್ರೆ ನಾವು ರೆಕಗ್ನೈಸ್ ಆಗಲ್ಲ ಸರ್. ಈಗ ದಾಳಿಂಬೆ ಪಪ್ಪಾಯ ಯಾಕೆ ಅದು 2 ರೂಪಾಯಿ 20 ರೂಪಾಯಿ ಆಗಿದೆ ಅಂದ್ರೆ ಎಲ್ಲರೂ ಅದ ಮಾಡಕತ್ತಾರ್ರಿ. ಆಮೇಲೆ ದಾಳಿಂಬೆ 1 ಎಕರೆಗೆ 2 ಲಕ್ಷ ರೂಪಾಯಿ ಖರ್ಚೈತಿ, ಅದ ಪ್ಯಾರ್ಲಣ್ಣು ಮಾಡ್ರಿ 10,000 ರೂಪಾಯಿ ಖರ್ಚಿಲ್ರಿ. ನಿಮಗೆ 30 ರೂಪಾಯಿ ಕೆಜಿ ಹೋದ್ರು ದೊಡ್ಡ ರೊಕ್ಕನ ರೀ. 1 ಎಕರೆಗೆ ನೀವು ಕಡಿಮೆ ಅಂದ್ರೂ 5-6 ಟನ್ ತೆಗಿಬೋದು ಸರ್. ಅದು 2 ಲಕ್ಷ ಹೆಂಗಾದ್ರೂ ಬರ್ತದೆ. ನಾನೇನಂತೀನಿ, 2 ಲಕ್ಷ ರೂಪಾಯಿ ಖರ್ಚು ಮಾಡಿ 3 ಲಕ್ಷ ತಗೊಳ್ಳೋದು ಬೇಕಾಗಿಲ್ಲ. ಏನೂ ಮಾಡ್ಲಾರ್ದೆ 2 ಲಕ್ಷ ತೆಗಿರಿ, ಅದು ನ್ಯಾಚುರಲ್ ಫಾರ್ಮ್. ಬ್ಯಾಡ್ ಬೇಕಾಗಿಲ್ರಿ ಸರ್. ಈ ತಪ್ಪಲ ತಡಿ
ಸರಿ ಸ್ವಲ್ಪ ಹೊಲ ತೋರಿಸ್ಕೊಂಬರ್ತಾರೆ ಮತ್ತೆ ಏನೋ ಡೌಟ್ಸ್ ಇದ್ರೆ ಮೇಡಮ್ ಇದು ಮೆಥಡ್ ಬಂದ್ಬಿಟ್ಟು ನೀವು ಪಕ್ಕ ಅರಣ್ಯ ಕೃಷಿ ಮೆಥಡ್ ಅಂತೀರಾ ಅಥವಾ ಹೇಗೆ? ಇದು ಅರಣ್ಯ ಕೃಷಿನರಿ. ಓಕೆ. ದಿಸ್ ಇಸ್ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಝೀರೋ ಬಜೆಟ್ ಫಾರ್ಮಿಂಗ್ ಅಂಡ್ ಈ ಪೂರಾ ಝೀರೋ ಬಜೆಟ್ ಅಂದ್ರೆ ಏನು ಇನ್ವೆಸ್ಟ್ ಮಾಡುವಂಗ ಇಲ್ರಿ. ಓಕೆ ಮೇಡಮ್. ಅದ ಮಾಡೋದು 6x6. ಈಗ ಮೊದಲು ತೋರಿಸ್ಕೊಂಡ್ ಬರ್ತಾರೆ, ಸ್ವಲ್ಪ ಹೊಲ ತೋರಿಸ್ಕೊಂಡ್ ಬರ್ರಿ, ಬಂದ ಮೇಲೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡಿ.